ಲೋಕಸಭೆ ಚುನಾವಣೆ ಡೇಟ್ಸ್ ಅನೌನ್ಸ್ ಆದ ಬಳಿಕ ಇದೀಗ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನ ಘೋಷಣೆ ಮಾಡ್ತಾ ಇವೆ. ಇದೀಗ ಕಾಂಗ್ರೆಸ್ ತನ್ನ ಎರಡನೇ ಪಟ್ಟಿಯನ್ನ ಅನೌನ್ಸ್ ಮಾಡಿದೆ. ಈ ಪಟ್ಟಿಯಲ್ಲಿ ದೇಶದ ಒಟ್ಟು 57 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಬಹಿರಂಗಪಡಿಸಿದೆ. ಇದರಲ್ಲಿ ಕರ್ನಾಟಕದ 17 ಅಭ್ಯರ್ಥಿಗಳ ಹೆಸರು ಕೂಡ ಇದೆ. ಹಾಗಾದ್ರೆ ಆ 17 ಅಭ್ಯರ್ಥಿಗಳು ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ? ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ರಾಧಾಕೃಷ್ಣ ದೊಡ್ಡಮನಿ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸೌಮ್ಯ ರೆಡ್ಡಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಮನ್ಸೂರ್ ಅಲಿ ಖಾನ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಎಂ ಲಕ್ಷ್ಮಣ್, ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಕುಮಾರ್ ನಾಯಕ್, ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ರಾಜಶೇಖರ ಹಿಟ್ನಾಳ್, ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಾಗರ್ ಖಂಡ್ರೆ, ದಾವಣಗೆರೆಗೆ ಪ್ರಭಾ ಮಲ್ಲಿಕಾರ್ಜುನ್, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅಂಜಲಿ ನಿಂಬಾಳ್ಕರ್, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಪದ್ಮರಾಜ್ ರಾಮಯ್ಯ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಿಎನ್ ಚಂದ್ರಪ್ಪ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ರಾಜೀವ್ ಗೌಡ, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ವಿನೋದ್ ಅಸೂಟಿ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಸಂಯುಕ್ತ ಪಾಟೀಲ್, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಜಯಪ್ರಕಾಶ್ ಹೆಗಡೆ, ಬೆಳಗಾವಿಗೆ ಮೃಣಾಲ್ ಹೆಬ್ಬಾಳ್ಕರ್, ಹಾಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಈ ಬಾರಿ ಟಿಕೆಟ್ ಅನ್ನ ನೀಡಿದೆ. ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಮೊದಲನೇ ಪಟ್ಟಿ ಪ್ರಕಟಗೊಳಿಸಿದ್ದಂತಹ ವೇಳೆ ಕರ್ನಾಟಕದ 7 ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಘೋಷಣೆ ಮಾಡಿತ್ತು. ಆದ್ರೆ ಈ ಬಾರಿ ಎರಡನೇ ಲಿಸ್ಟ್ ನಲ್ಲಿ 17 ಮಂದಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಸ್ ಯಾರು ಅನ್ನೋದನ್ನ ಇದೀಗ ಘೋಷಣೆ ಮಾಡಿಯಾಗಿದೆ. ಸೊ ಈ ಮೂಲಕ ಕರ್ನಾಟಕದ ಒಟ್ಟು 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಾಕಿ ಉಳಿದಿರೋದು ಇನ್ನು 4. ಈ 4 ಲೋಕಸಭಾ ಕ್ಷೇತ್ರಗಳಿಗೆ ಇದೀಗ ಕಾಂಗ್ರೆಸ್ ಟಿಕೆಟ್ ಅನ್ನ ಅಂದ್ರೆ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕಾಗಿದೆ. ಆ ಕ್ಷೇತ್ರಗಳು ಯಾವ್ಯಾವು ಅಂದ್ರೆ ಒಂದು ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಹಾಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳು. ಸೊ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಲಾಗಿರುವಂಥದ್ದು. ಇಲ್ಲಿ ದಕ್ಷಿಣ ಕನ್ನಡ ಪದ್ಮರಾಜ ರಾಮಯ್ಯ ಹೊಸ ಮುಖ, ಧಾರವಾಡ ವಿನೋದ್ ಅಸೂಟಿ ಹೊಸ ಮುಖ, ಬಾಗಲಕೋಟೆ ಸಂಯುಕ್ತ ಪಾಟೀಲ್ ಹೊಸ ಮುಖ, ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್ ಹೊಸ ಮುಖ, ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಹೊಸ ಮುಖ, ಬೀದರ್ ಸಾಗರ್ ಖಂಡ್ರೆ ಹೊಸ ಮುಖ, ರಾಯಚೂರು ಕುಮಾರ್ ನಾಯಕ್ ಹೊಸ ಮುಖ, ಕಲಬುರಗಿ ರಾಧಾಕೃಷ್ಣ ದೊಡ್ಡಮನಿ ಹೊಸ ಮುಖ, ಬೆಂಗಳೂರು ಕೇಂದ್ರ ಮನ್ಸೂರ್ ಅಲಿ ಖಾನ್ ಹೊಸ ಮುಖ, ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ ಹೊಸ ಮುಖ. ಬಟ್ ವೆರಿ ಇಂಪಾರ್ಟೆಂಟ್ ಇಶ್ಯೂ ಏನು ಅಂತ ಹೇಳಿದ್ರೆ ಇಲ್ಲಿ ಕುಟುಂಬ ರಾಜಕಾರಣ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಮಕ್ಕಳಿಗೆ ಕುಟುಂಬಸ್ಥರಿಗೆ ಟಿಕೆಟನ್ನು ಕೊಡಲಾಗಿರುವಂಥದ್ದು. ಹಂಗೆ ನೋಡೋಕೆ ಹೋದರೆ ಹೊಸ ಮುಖದ ಪೈಕಿ ವಿನೋದ್ ಅಸೂಟಿ ಮತ್ತು ಪದ್ಮರಾಜ್ ರಾಮಯ್ಯ, ಮನ್ಸೂರ್ ಅಲಿ ಖಾನ್ ಇವರು ಒಂದು ಬೇರೆ ಕ್ಯಾಟಗರಿಯಲ್ಲಿ ಬಂದು ನಿಂತರೆ, ಮೃಣಾಲ್ ಹೆಬ್ಬಾಳ್ಕರ್, ಪ್ರಿಯಾಂಕ್ ಜಾರಕಿಹೊಳಿ ಇವರೆಲ್ಲ ಸಂಯುಕ್ತ ಪಾಟೀಲ್, ಸಾಗರ್ ಖಂಡ್ರೆ ಎಲ್ಲ ಫ್ಯಾಮಿಲಿ ಕೋಟಾದ ಅಡಿಯಲ್ಲಿ ಟಿಕೆಟನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು 4 ಕ್ಷೇತ್ರಗಳಿಗೆ ಟಿಕೆಟ್ ಬಾಕಿ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡದ್ದು ಒಂದು ಅಂಶವನ್ನು ಇಲ್ಲಿ ಗಮನಿಸುವುದಾದರೆ ಒಂದು ಕ್ಯಾಸ್ಟ್ ಕಾಂಬಿನೇಷನನ್ನು ಇಲ್ಲಿ ಪ್ಲೇ ಮಾಡಿದ್ದಾರೆ ಕಾಂಗ್ರೆಸ್ನವರು ಈ ಚುನಾವಣೆಯಲ್ಲಿ. ಪದ್ಮರಾಜ ರಾಮಯ್ಯ ಅವರು ಬಿಲ್ಲವ ಕಮ್ಯುನಿಟಿಗೆ ಸೇರಿದಂಥವರು. ಸೊ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಪಕ್ಕದ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು, ಮಲೆನಾಡು ಮತ್ತು ಕರಾವಳಿ 2 ಕಾಂಬಿನೇಷನ್ನ ಲೋಕಸಭಾ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿ ಬಂಟ ಸಮುದಾಯದ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು. ಉಳಿದ ಹಾಗೆ ಬೆಳಗಾವಿ, ಚಿಕ್ಕೋಡಿ ಈ ಭಾಗಗಳೆಲ್ಲವೂ ಕೂಡ ಒಂದೊಂದು ಫ್ಯಾಮಿಲಿ ಪಾಲಿಟಿಕ್ಸ್ನ ಹಿಡಿತದಲ್ಲಿರೋದ್ರಿಂದ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ದಾವಣಗೆರೆಯಲ್ಲೂ ಕೂಡ ಇನ್ಸೈಟ್ ವಿನಯ್ ತುಂಬ ನಿರೀಕ್ಷೆಯಲ್ಲಿದ್ದರು. ಪಾಪ ಟ್ವೀಟಲ್ಲಿ ಸಿಕ್ಕಾಪಟ್ಟೆ ಮೆಸೇಜನ್ನು ಹಾಕ್ಕೊಂಡಿದ್ದಾರೆ. ನಿರೀಕ್ಷೆಯಲ್ಲಿದ್ದೆ ನಾನು, 60% ಜನ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಫೇವರ್ ಇದ್ದರು, ಟಿಕೆಟ್ ಮಿಸ್ ಆಗಿದೆ ನನಗೆ, ಒಂಥರ ವಿಷಾದದ ನೊಂದ ದನಿಯಲ್ಲಿದ್ದರು. ಸೊ ಸಿಎಂ ಸಿದ್ದರಾಮಯ್ಯನವರ ಆಪ್ತಬಣದಲ್ಲಿ ಗುರುತಿಸಿಕೊಂಡಿರುವಂತಹ ವೀರಶೈವ ಲಿಂಗಾಯತ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಶಾಸಕ ವಿಜಯಾನಂದ ಕಾಶಪ್ಪನವರವರ ಪತ್ನಿ ವೀಣಾ ಕಾಶಪ್ಪನವರ್ ಈ ಬಾರಿ ತಮಗೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ಸಿಗತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದರು. ಇದಕ್ಕಾಗಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಕಾಂಗ್ರೆಸ್ ಈ ಬಾರಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಸೊ ಈ ಮೂಲಕ ವೀಣಾ ಕಾಶಪ್ಪನವರು ಬಂಡಾಯ ಏಳುವಂತಹ ಸೂಚನೆ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ವೀಣಾ ಕಾಶಪ್ಪನವರವರು ಈ ಸಭೆಗೆ ಒಂದು ಇನ್ವಿಟೇಷನ್ ಕೂಡ ರೆಡಿ ಮಾಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ನೊಂದ ಸ್ವಾಭಿಮಾನಿ ಮನೆಮಗಳು ವೀಣಾ ವಿಜಯಾನಂದ ಕಾಶಪ್ಪನವರ್ ಅವರ ನೇತೃತ್ವದಲ್ಲಿ ಬೆಂಬಲಿಗರ ಅಭಿಮಾನಿಗಳ ಹಿತೈಷಿಗಳ ಸಭೆ ಕರೆಯಲಾಗಿದ್ದು ಈ ಸಭೆಗೆ ತಾವು ಎಲ್ಲರೂ ಆಗಮಿಸಿ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಎನ್ನುವಂತಹ ಪೋಸ್ಟರ್ ಮೂಲಕ ಇನ್ವಿಟೇಷನ್ ಅನ್ನು ಕೂಡ ಮಾಡಿಸಿದ್ದಾರೆ ವೀಣಾ ಕಾಶಪ್ಪನವರವರು. ಸೊ ಇದು ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಬಹುದು ವೀಣಾ ಕಾಶಪ್ಪನವರ್ ಅವರ ಇವತ್ತಿನ ಸಭೆ ಏನಿದೆ. ಬಿಕಾಸ್
ತುಂಬ ನಿರೀಕ್ಷೆಯಲ್ಲಿದ್ದರು. ನೋಡೋಕ್ಕೋದ್ರೆ ಸಿದ್ದರಾಮಯ್ಯ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವರ ಪರ ಅತ್ಯಂತ ಗಟ್ಟಿವಾದವನ್ನು ಮಾಡಿದಂಥ ಒಬ್ಬ ಲಿಂಗಾಯತ ಸಮುದಾಯದ ನಾಯಕ ಜೊತೆಗೆ ಶಾಸಕ ಅದು ವಿಜಯಾನಂದ ಕಾಶಪ್ಪನವರು. ಸೊ ಸಚಿವ ಸ್ಥಾನ ಮಿಸ್ ಆಯಿತು. ಅದಾದ ಬಳಿಕ ಅವರಿಗೆ ಒಂದು ಪ್ರಾಧಿಕಾರ ಕೊಟ್ಟರು, ಆ ಪ್ರಾಧಿಕಾರ ಇಷ್ಟ ಆಗಲಿಲ್ಲ. ಅದಾದ ಬಳಿಕ ಅವರನ್ನು ವೀರಶೈವ ಲಿಂಗಾಯತ ಪ್ರಾಧಿಕಾರಕ್ಕೆ ಆ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನು ವರ್ಗ ಮಾಡಲಾಯಿತು. ಈಗ ಪತ್ನಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿದ್ದರು, ಬಟ್ ಆ ಟಿಕೆಟ್ ಸಿಕ್ಕಿಲ್ಲ. ಸೊ ಈ ಬಂಡಾಯ ಏನಿದೆ ಇದು ಹೇಗೆ BJPಯನ್ನು ಡ್ಯಾಮೇಜ್ ಮಾಡುತ್ತೆ, ಅದೇ ರೀತಿ ಕಾಂಗ್ರೆಸ್ಸನ್ನು ಕೂಡ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ.